ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಎಲ್ಲರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿಗಳೇ, ಸಂವೇದ ತರಗತಿಗಳಿಗೆ ಸ್ವಾಗತ. ಹಿಂದಿನ ತರಗತಿನಲ್ಲಿ ಅಧ್ಯಾಯ 3 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೆ ಮಾಡ್ಕೊಂಡ್ವಿ. ಸೊ ಈ ಒಂದು ತರಗತಿನಲ್ಲಿ ಅದರ ಮುಂದುವರಿದ ಭಾಗ ಅಂದರೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣವನ್ನು ಯಾವ ರೀತಿ ಬಿಡಿಸ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತೀವಿ. ಹಿಂದಿನ ತರಗತಿನಲ್ಲಿ ಏನೆಲ್ಲ ಚರ್ಚೆ ಮಾಡಿದ್ವಿ ಅಂತ ಪುನರ್ಮನನ ಮಾಡ್ತಾ ಬರೋಣ. ಮೊದಲನೇದಾಗಿ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಅರ್ಥ ಏನು, ಅದರ ವ್ಯಾಖ್ಯಾನ ಏನು, ಅದರ ಆದರ್ಶ ರೂಪ ಹೇಗಿರುತ್ತೆ, ಸಮೀಕರಣವನ್ನು ಯಾವ ರೀತಿ ನಾವು ಆದರ್ಶ ರೂಪಕ್ಕೆ ತೊಗೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಅದರ ಜೊತೆಗೆ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ನಕ್ಷೆ ರೂಪ ಹೇಗೆ ಬರುತ್ತೆ, ಅದರಲ್ಲಿ ಒಟ್ಟಾರೆ 3 ರೀತಿಯ ನಕ್ಷೆಗಳನ್ನು ಕಾಣ್ತೇವೆ ನಾವು. ಆ 3 ರೀತಿಯ ನಕ್ಷೆಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಹಾಗೆಯೇ ಒಂದು ಕೋಷ್ಟಕದ ಆಧಾರದ ಮೇಲೆ ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳಲ್ಲಿ A1/A2, B1/B2 ಮತ್ತು C1/C2 ಅನುಪಾತಗಳ ಬೆಲೆಗಳ ಆಧಾರದ ಮೇಲೆ ಆ ರೇಖಾತ್ಮಕ ಸಮೀಕರಣಗಳ ಜೋಡಿ ಯಾವ ರೀತಿ ಪರಿಹಾರವನ್ನು ಕೊಡುತ್ತೆ, ನಕ್ಷೆಯ ವಿಧ ಹೇಗಿರುತ್ತೆ, ಅದು ಯಾವ ರೀತಿಯ ಬೆಲೆಯನ್ನು ಉಂಟು ಮಾಡುತ್ತೆ, ಆ ಬೆಲೆಗಳಿಗೆ ಅನುಗುಣವಾಗಿ ಸ್ಥಿರ ಜೋಡಿಯ ಅಥವಾ ಅಸ್ಥಿರ ಜೋಡಿಯ ಅನ್ನೋದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಈ ತರಗತಿಯಲ್ಲಿ ನಾವು ಒಂದು ಸಮಸ್ಯೆಗೆ ಪರಿಹಾರವನ್ನು ಹುಡುಕೋದು ಹೇಗೆ ಅಂತ ನೋಡ್ತಾ ಬರೋಣ. ಹಿಂದಿನ ತರಗತಿಯಲ್ಲಿ ರಾಜು ಮತ್ತು ರಶ್ಮಿಯ ಲೆಕ್ಕ ಮತ್ತೊಮ್ಮೆ ಅವರ ಗಣಿತ ಶಿಕ್ಷಕರು ಯಾವ ರೀತಿ ಅವರಿಗೆ ಪರಿಹಾರವನ್ನು ಸೂಚಿಸಿದ್ರು ಅನ್ನೋದ್ರ ಬಗ್ಗೆ ಮತ್ತೊಮ್ಮೆ ಚರ್ಚೆ ಮಾಡ್ತಾ ಹೋಗೋಣ. ರಶ್ಮಿ ಒಂದು ಪೆನ್ಸಿಲ್ ಮತ್ತು ಒಂದು ರಬ್ಬರನ್ನು ಖರೀದಿಸ್ತಾಳೆ 8 ರೂಪಾಯಿಗೆ. ಹಾಗೆಯೇ ರಾಜು ಅದೇ ಅಂಗಡಿಯಿಂದ 2 ಪೆನ್ಸಿಲ್ ಮತ್ತು 1 ರಬ್ಬರನ್ನು 13 ರೂಪಾಯಿಗೆ ಖರೀದಿ ಮಾಡ್ತಾನೆ. ಅವರಿಬ್ಬರಿಗೂ ಒಂದು ಸಂದೇಹ ಬರುತ್ತೆ. ಏನದು, ನಾವಿಬ್ಬರು ಒಂದೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿದ್ದೀವಿ, ಖರೀದಿಸಿದ್ದೀವಿ, ಹಾಗಾದರೆ ಪ್ರತಿ ಪೆನ್ಸಿಲ್ಗೆ ಮತ್ತು ಪ್ರತಿ ರಬ್ಬರ್ಗೆ ಎಷ್ಟು ಬೆಲೆ ಇರ್ಬೋದು ಅಂತಕ್ಕಂಥದ್ದು. ಈ ಒಂದು ಸಮಸ್ಯೆಯನ್ನು ಅವರ ಶಿಕ್ಷಕರ ಬಳಿ, ಗಣಿತ ಶಿಕ್ಷಕರ ಬಳಿ ತೊಗೊಂಡು ಹೋಗ್ತಾರೆ. ಅವರು ಇವರಿಬ್ಬರಿಗೂ ಗಣಿತೀಯ ವಿಧಾನದಲ್ಲಿ ಅವರಿಗೆ ಪರಿಹಾರವನ್ನು ಸೂಚಿಸ್ತಾರೆ. ಯಾವ ರೀತಿ ಪರಿಹಾರ ಸೂಚಿಸ್ತಾರೆ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಒಂದು ಪೆನ್ಸಿಲ್ನ ಬೆಲೆ ₹X ಆಗಿರಲಿ, ಹಾಗೆಯೇ ಒಂದು ರಬ್ಬರ್ನ ಬೆಲೆ $Y ಆಗಿರಲಿ ಅಂತ ಹೇಳ್ತಾರೆ. ರಶ್ಮಿ ಒಂದು ಪೆನ್ಸಿಲ್ ಮತ್ತು 1 ರಬ್ಬರನ್ನು ಖರೀದಿಸ್ತಾಳೆ. ಒಂದು ಪೆನ್ಸಿಲ್ ಅಂದರೆ $X ಆಗಿರುತ್ತೆ, ಒಂದು ರಬ್ಬರ್ ಅಂದರೆ $Y ಆಗಿರುತ್ತೆ. ಹಾಗಾದರೆ ರಶ್ಮಿ ಕೊಟ್ಟಿರ್ತಕ್ಕಂತಹ 8 ರೂಪಾಯಿಗಳಿಗೆ ಒಂದು ರೇಖಾತ್ಮಕ ಸಮೀಕರಣ ಸಿಗುತ್ತೆ. ಅದು X + Y = 8. ಹಾಗೆಯೇ ರಾಜು 2 ಪೆನ್ಸಿಲ್ ತಗೋತಾನೆ, ಹಾಗೆ 1 ರಬ್ಬರನ್ನು ಖರೀದಿಸ್ತಾನೆ. 2 ಪೆನ್ಸಿಲ್ಗೆ $2X ರೂಪಾಯಿ ಆಗುತ್ತೆ, 1 ರಬ್ಬರ್ಗೆ $1Y ರೂಪಾಯಿ ಆಗುತ್ತೆ. ಹಾಗಾದರೆ ರಾಜು ಕೊಟ್ಟಿರ್ತಕ್ಕಂಥ 13 ರೂಗಳಿಗೆ ರೇಖಾತ್ಮಕ ಸಮೀಕರಣ 2X + Y = 13 ಅಂತ ಬರುತ್ತೆ. ಸೊ ಈಗ ಈ ಒಂದು ಸನ್ನಿವೇಶದಲ್ಲಿ 2 ರೇಖಾತ್ಮಕ ಸಮೀಕರಣಗಳು ಉಂಟಾಯಿತು. ಈ ರೇಖಾತ್ಮಕ ಸಮೀಕರಣಗಳನ್ನು ಯಾವ ರೀತಿ ಬಿಡಿಸಿದ್ರು ಅವರ ಶಿಕ್ಷಕರು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಪ್ರಿಯ ಮಕ್ಕಳೇ, ಈ ರೀತಿಯ ರೇಖಾತ್ಮಕ ಸಮೀಕರಣಗಳನ್ನು ಬಿಡಿಸೋದಕ್ಕೆ ನಮಗೆ 2 ವಿಧಾನಗಳಿದೆ. ಒಂದು ವರ್ಜಿಸುವ ವಿಧಾನ ಅಂತ ಹೇಳ್ತೀವಿ, ಇದನ್ನು ಬೀಜಗಣಿತೀಯ ವಿಧಾನ ಅಂತಲೂ ಕರಿತೀವಿ, ಎಲಿಮಿನೇಷನ್ ಮೆಥಡ್ ಅಂತ ಹೇಳ್ಬೋದು. ಹಾಗೆಯೇ ಎರಡನೇದು ನಕ್ಷಾ ವಿಧಾನ, ಗ್ರಾಫಿಕಲ್ ಮೆಥಡ್ ಅಂತ ಹೇಳ್ತೀವಿ. ಮುಂದಿನ ತರಗತಿಯಲ್ಲಿ ನಕ್ಷಾ ವಿಧಾನದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಈ ತರಗತಿನಲ್ಲಿ ವರ್ಜಿಸುವ ವಿಧಾನ ಅಂದ್ರೇನು, ಅದನ್ನು ಯಾವ ರೀತಿ ವರ್ಜಿಸಿ
ಚರಾಕ್ಷರಗಳನ್ನು ವರ್ಜಿಸಿ ಬೆಲೆಗಳನ್ನು ಕಂಡುಹಿಡಿಬೋದು ಅಂತಕ್ಕಂಥದ್ದನ್ನು ಚರ್ಚೆ ಮಾಡ್ತಾ ಹೋಗ್ತಾ ಹೋಗೋಣ. ಮಕ್ಕಳು, ಇಲ್ಲಿ ಈ ಒಂದು ಲೆಕ್ಕವನ್ನು ಬಿಡಿಸೋದಕ್ಕೆ ಹಲವು ಹಂತಗಳಿದೆ. ಪ್ರತಿ ಹಂತದಲ್ಲಿ ನೀವೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಹಂತದಲ್ಲಿ ಏನು ರೇಖಾತ್ಮಕ ಸಮೀಕರಣ ಕೊಟ್ಟಿದ್ದಾರೆ ಆ ಸಮೀಕರಣದಲ್ಲಿ ಬೆಲೆಗಳನ್ನು ಗಮನಿಸಿ. ಬೆಲೆಗಳು ಅಂತಂದರೆ ಚರಾಕ್ಷರಗಳ ಸಂಖ್ಯಾ ಸಹಗುಣಕಗಳನ್ನು ಗಮನಿಸಿ. ಮೊದಲು ಎಕ್ಸ್ನ ಸಂಖ್ಯಾ ಸಹಗುಣಕ ಮೊದಲನೇ ಸಮೀಕರಣದಲ್ಲಿ ಎರಡನೇ ಸಮೀಕರಣದ ಎಕ್ಸ್ನ ಸಂಖ್ಯಾ ಸಹಗುಣಕಕ್ಕೆ ಸಮ ಇದೆಯಾ ಪರೀಕ್ಷಿಸೋಣ. ಹಾಗೆಯೇ ವೈ ಚರಾಕ್ಷರದ ಸಂಖ್ಯಾ ಸಹಗುಣಕ ಎರಡನೇ ಸಮೀಕರಣದ ವೈ ಚರಾಕ್ಷರದ ಸಂಖ್ಯಾ ಸಹಗುಣಕಕ್ಕೆ ಸಮ ಇದೆಯಾ ನೋಡೋಣ. ಅದರ ಆಧಾರದ ಮೇಲೆ ನಾವು ಈ ಒಂದು ಹಂತದಲ್ಲಿ ಲೆಕ್ಕವನ್ನು ಬಿಡಿಸ್ತಾ ಹೋಗ್ತೇವೆ. ವರ್ಜಿಸುವ ವಿಧಾನದಲ್ಲಿ ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ಕೊಟ್ಟಿರುವ ಎರಡು ಚರಾಕ್ಷರಗಳಲ್ಲಿ ಒಂದು ಚರಾಕ್ಷರವನ್ನು ವರ್ಜಿಸಿ ಇನ್ನೊಂದು ಚರಾಕ್ಷರದ ಬೆಲೆಯನ್ನು ಕಂಡುಹಿಡಿಯಬೇಕು. ಹಾಗೆಯೇ ಆ ಬೆಲೆಯನ್ನು ಮತ್ತೊಂದು ಸಮೀಕರಣದಲ್ಲಿ ಆದೇಶ ಮಾಡೋದ್ರ ಮುಖಾಂತರ ಮತ್ತೊಂದು ಚರಾಕ್ಷರದ ಬೆಲೆಯನ್ನು ನಾವು ಪಡ್ಕೋಬೇಕಾಗಿ ಬರುತ್ತೆ. ಈಗ ಈ ಒಂದು ಸಮೀಕರಣವನ್ನು ಗಮನಿಸಿದ್ರೆ ಎಕ್ಸ್ನ ಸಂಖ್ಯಾ ಸಹಗುಣಕ ಎರಡರಲ್ಲೂ ಸಮ ಇದೆ, ಹಾಗೆಯೇ ವೈನ ಸಂಖ್ಯಾ ಸಹಗುಣಕ ಎರಡರಲ್ಲೂ ಸಮ ಇದೆ. ಎರಡೂ ರೇಖಾತ್ಮಕ ಸಮೀಕರಣಗಳಲ್ಲಿ ಎರಡೂ ಚರಾಕ್ಷರಗಳ ಸಂಖ್ಯಾ ಸಹಗುಣಕಗಳು ಸಮ ಇರೋದ್ರಿಂದ ನಾವು ಎರಡರಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರವನ್ನು ವರ್ಜಿಸಿ ಸಮಸ್ಯೆಯನ್ನು ಬಿಡಿಸ್ಬೋದು. ಯಾವ ರೀತಿ ಬಿಡಿಸ್ಬೋದು ಅಂತ ನೋಡ್ತಾ ಹೋಗೋಣ. ಮೊದಲನೇ ರೇಖಾತ್ಮಕ ಸಮೀಕರಣದಲ್ಲಿ ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಅಂತ ಇದೆ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಅಂದರೆ 1x+1y ಈಕ್ವಲ್ ಟು 5 ಅಂತ. ಎರಡನೇ ರೇಖಾತ್ಮಕ ಸಮೀಕರಣವನ್ನು ಗಮನಿಸಿ, ಅದು ಎಕ್ಸ್ ಮೈನಸ್ ವೈ ಈಕ್ವಲ್ ಟು 1 ಅಂತ ಇದೆ. ಅದರ ಅರ್ಥ 1x-1y ಈಕ್ವಲ್ ಟು 1 ಅಂತಲೇ ಅರ್ಥ ಕೊಡುತ್ತೆ. ನಾವು ಯಾವ ರೀತಿ ಹೋಲಿಕೆ ಮಾಡಬೇಕು ಎರಡಲ್ಲೂ ಅಂತ ನೋಡ್ತಾ ಹೋಗೋಣ. ಎಕ್ಸ್ನ ಚರಾಕ್ಷರದ ಸಂಖ್ಯಾ ಸಹಗುಣಕವನ್ನು ಗಮನಿಸಿ. ಮೊದಲನೇ ಸಮೀಕರಣದಲ್ಲಿ ಒಂದಿದೆ, ಹಾಗೆಯೇ ಎರಡನೇ ಸಮೀಕರಣದಲ್ಲೂ ಒಂದೇ ಇದೆ, ಎರಡು ಒಂದೇ ಆಯಿತು. ಹಾಗೆಯೇ ಎರಡನೇ ಚರಾಕ್ಷರ ವೈನ ಸಂಖ್ಯಾ ಸಹಗುಣಕ ನೋಡಿ ಹೋಲಿಕೆ ಮಾಡಿ. ಮೊದಲನೇ ರೇಖಾತ್ಮಕ ಸಮೀಕರಣದಲ್ಲಿ ಒಂದಿದೆ, ಎರಡನೇ ರೇಖಾತ್ಮಕ ಸಮೀಕರಣದಲ್ಲಿ ಗಮನಿಸಿ ಅಲ್ಲೂ ಒಂದಿದೆ, ಅದು ಸಮ ಆಯಿತು. ಹಾಗಾದರೆ ಎರಡು ಚರಾಕ್ಷರಗಳ ಸಂಖ್ಯಾ ಸಹಗುಣಕಗಳು ಸಮ ಇದೆ. ಈ ರೀತಿ ಸಮ ಇದ್ದಾಗ ನಾವು ಯಾವುದಾದ್ರೂ ಒಂದು ಚರಾಕ್ಷರವನ್ನು ವರ್ಜಿಸಿ ಸಮಸ್ಯೆಯನ್ನು ಬಿಡಿಸ್ಬೋದು. ಹಾಗಾದರೆ ಈ ಮೊದಲನೇ ಹಂತದಲ್ಲಿ ನಾವೇನು ಮಾಡಬೇಕು ಅಂದರೆ ಕೊಟ್ಟಿರುವ ಸಮೀಕರಣಗಳಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರವನ್ನು ವರ್ಜಿಸಬೇಕಾದ್ರೆ ಅದರ ಸಂಖ್ಯಾ ಸಹಗುಣಕ ಸಮ ಮಾಡ್ಕೋಬೇಕು. ಈ ಒಂದು ಉದಾಹರಣೆಯಲ್ಲಿ ಈಗಾಗಲೇ ಅವ್ರಿಗೆ ಸಮ ಕೊಟ್ಟಿದ್ದಾರೆ, ನಾವು ಅದನ್ನು ಮತ್ತೆ ಸಮ ಮಾಡ್ಕೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಸೊ ಒಂದು ವೇಳೆ ವಿಭಿನ್ನವಾಗಿದ್ದರೆ ಸಂಖ್ಯಾ ಸಹಗುಣಕಗಳು ನಾವು ಸಮ ಬರೋ ಹಾಗೆ ಮಾಡ್ಕೋಬೇಕು. ಇದು ಮೊದಲನೇ ಹಂತ. ನಂತರ ಎರಡನೇ ಹಂತದಲ್ಲಿ ಏನು ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಈ ಲೆಕ್ಕವನ್ನು ಗಮನಿಸಿ ಮಕ್ಕಳ. ಇಲ್ಲಿ ಎರಡು ಚರಾಕ್ಷರಗಳ ಸಂಖ್ಯಾ ಸಹಗುಣಕಗಳನ್ನು ಗಮನಿಸಿ. ನೋಡಿದಾಗ ಎಕ್ಸ್ನ ಸಂಖ್ಯಾ ಸಹಗುಣಕದ ಚರಾಕ್ಷರ ಒಂದೇ ಆಗಿಲ್ಲ ಎರಡು ಸಮೀಕರಣದಲ್ಲಿ, ಹಾಗೆಯೇ ವೈನ ಸಂಖ್ಯಾ ಸಹಗುಣಕನೂ ಸಮ ಇಲ್ಲ. ಹಾಗಾದರೆ ನಾವು ಯಾವುದಾದ್ರೂ ಒಂದು ಸಂಖ್ಯಾ ಸಹಗುಣಕವನ್ನು ಸಮ ಮಾಡ್ಕೋಬೇಕು. ಯಾವುದನ್ನು ಬೇಕಾದರೂ ಮಾಡ್ಕೋಬೋದು. ನಾವು ಎಕ್ಸ್ನ ಸಂಖ್ಯಾ ಸಹಗುಣಕ ಆದರೂ ಸಮ ಮಾಡ್ಕೋಬೋದು, ವೈನ ಸಂಖ್ಯಾ ಸಹಗುಣಕ ಆದರೂ ಸಮ ಮಾಡ್ಕೋಬೋದು. ಹೇಗೆ ಸಮ ಮಾಡ್ಕೋತೀರಿ ನೋಡಿ. ಮೊದಲನೇ ಸಮೀಕರಣವನ್ನು ಗಮನಿಸಿ. ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಅಂತ ಇದೆಯಲ್ವಾ, ಎಕ್ಸ್ನ ಸಹಗುಣಕ ಒಂದಿದೆ. ಹಾಗಾದರೆ ಎರಡನೇ ಸಮೀಕರಣದಲ್ಲಿ ಎಕ್ಸ್ನ ಸಹಗುಣಕ 2 ಇದೆ. ನಮಗೆ ಮೊದಲನೇ ಸಮೀಕರಣದ ಎಕ್ಸ್ನ ಸಹಗುಣಕ 2 ಆಗಬೇಕು, ಹಾಗಾದರೂ ಮಾಡ್ಕೋಬೋದು. ಅಥವಾ ವೈ ಸಹಗುಣಕವನ್ನು ಸಮ ಮಾಡ್ಕೋಬೇಕು ಅಂತಂದರೆ ಮೊದಲನೇ ಸಮೀಕರಣದ ವೈ ಸಹಗುಣಕ ಒಂದಿದೆ, ಅದ್ರ ಬದಲಾಗಿ 3 ಬರೋ ಹಾಗೆ ಮಾಡ್ಕೋಬೇಕು. ಸೊ ಎರಡರಲ್ಲಿ ಯಾವುದನ್ನು ಬೇಕಾದರೂ ಮಾಡ್ಕೋಬೋದು. ನಾನು ಇಲ್ಲಿ ಮಾಡ್ತಿದ್ದೀನಿ ಅಂದರೆ ವೈನ ಸಹಗುಣಕಗಳನ್ನು ಸಂಖ್ಯಾ ಸಹಗುಣಕಗಳನ್ನು ಸಮ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಯಾಕೆ ಅಂದರೆ ವೈನ ಸಂಖ್ಯಾ ಸಹಗುಣಕ ವಿರುದ್ಧ ಚಿಹ್ನೆಯನ್ನು ಹೊಂದಿದೆ, ಮುಂದೆ ಕೂಡೋದಕ್ಕೆ ಬಹಳ ಸುಲಭ ಆಗುತ್ತೆ ಅಂತಕ್ಕಂಥ ಒಂದೇ ಅಂಶದ ಆಧಾರದ ಮೇಲೆ ನಾನು ವೈನ ಸಂಖ್ಯಾ ಸಹಗುಣಕವನ್ನು ಸಮ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ಹೇಗೆ ಸಮ ಮಾಡ್ಕೊಳ್ಳೋದು? ಒಂದನೇ ರೇಖಾತ್ಮಕ ಸಮೀಕರಣವನ್ನು ಬರ್ಕೊಂಡೆ, ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು 5 ಅಂತ. ಈಗ ನನಗೆ ವೈ ಜಾಗದಲ್ಲಿ 3 ಬರಬೇಕು. ಹಾಗಾದ್ರೆ ಏನು ಮಾಡಬೇಕು? ಆ ಸಮೀಕರಣ ಪೂರ್ತಿ ಇದೆಯಲ್ವ, ಅದನ್ನು 3ರಿಂದ ಗುಣಾಕಾರ ಮಾಡಿ. ಇಲ್ಲಿ 3ರಿಂದ ಪ್ರತಿಯೊಂದು ಪದವನ್ನು ಗುಣಾಕಾರ ಮಾಡ್ತಾ ಹೋಗಬೇಕು. ಯಾವ ರೀತಿ ಗುಣಿಸ್ಬೇಕು ಅಂತ ನೋಡ್ತಾ ಹೋಗೋಣ. ಮೊದಲು 3ರಿಂದ ಮೊದಲನೇ ಪದ ಎಕ್ಸ್ ಅನ್ನು ಗುಣಿಸಿ, 3 × ಎಕ್ಸ್ ಬರುತ್ತೆ. ಹಾಗೆ ಅದೇ 3ರಿಂದ ವೈ ಅನ್ನು ಗುಣಿಸಿ, 3 × ವೈ ಆಗುತ್ತೆ. ನಂತರ ಕೊನೆಯಲ್ಲಿ 5 ಜೊತೆ 3ಅನ್ನು ಗುಣಾಕಾರ ಮಾಡಿ.
ಏನಂತ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಮೊದಲು 3 ಇಂಟು ಎಕ್ಸ್ ಅಂದರೆ 3x ಅಂತ ಬರುತ್ತೆ, ಮೊದಲನೇ ಪದ ಬಂತು. ಎರಡನೇ ಪದ 3 ಇಂಟು ವೈ ಅಂತಂದರೆ 3y ಬರುತ್ತೆ, ಪ್ಲಸ್ 3y ಆಗುತ್ತೆ. ಅಂತಿಮವಾಗಿ 5ಅನ್ನು 3ರಿಂದ ಗುಣಾಕಾರ ಮಾಡಿದ್ರೆ 5 3 15 ಅಂತ ಬರುತ್ತೆ. ಈಗ ನಮಗೆ ರೇಖಾತ್ಮಕ ಸಮೀಕರಣ 3x ಪ್ಲಸ್ 3y = 15 ಅಂತ ಬಂತು. ಮೊದಲನೇ ರೇಖಾತ್ಮಕ ಸಮೀಕರಣ ಕೊಟ್ಟಿದ್ದವರು x ಪ್ಲಸ್ y = 5 ಅಂತ ಕೊಟ್ಟಿದ್ರು. ನಾವು yನ ಸಹಗುಣಕ ಸಮ ಮಾಡ್ಕೋಬೇಕಾಗಿರೋದ್ರಿಂದ 3ರಿಂದ ಗುಣಾಕಾರ ಮಾಡಿದ್ವಿ ಪ್ರತಿ ಪದವನ್ನು. ಅಂತಿಮವಾಗಿ ನಮಗೆ ಒಂದನೇ ರೇಖಾತ್ಮಕ ಸಮೀಕರಣ 3x ಪ್ಲಸ್ 3y = 15 ಅಂತ ಬಂತು. ಈಗಾಗಲೇ ಅವರು ಎರಡನೇ ಸಮೀಕರಣ ಏನು ಕೊಟ್ಟಿದ್ದಾರೆ, 2x ಮೈನಸ್ 3y = 5 ಅಂತ ಕೊಟ್ಟಿದ್ದಾರೆ. ಅದನ್ನು ಈಗ ಬಂದಿರತಕ್ಕಂಥ ಸಮೀಕರಣ ಜೊತೆ ಹೋಲಿಕೆ ಮಾಡಿದಾಗ yನ ಸಂಖ್ಯಾ ಸಹಗುಣಕ ಒಂದೇ ಇದೆಯಲ್ವಾ, ಅಲ್ಲೂ 3 ಇದೆ, ಇಲ್ಲೂ 3 ಇದೆ. ಹಾಗಾದರೆ ಸಂಖ್ಯಾ ಸಹಗುಣಕ ಸಮ ಇದೆ, ಆದರೆ ಚಿಹ್ನೆ ಬೇರೆ ಇದೆ. ನಮಗೆ ವರ್ಜಿಸುವ ವಿಧಾನದಲ್ಲಿ ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಸಂಖ್ಯಾ ಸಹಗುಣಕಗಳನ್ನು ಸಮ ಮಾಡ್ಕೋಬೇಕು. ಒಂದು ವೇಳೆ ಸಮ ಇಲ್ಲ ಅಂತಂದರೆ ಯಾವ ರೇಖಾತ್ಮಕ ಸಮೀಕರಣದ ಚರಾಕ್ಷರದ ಸಂಖ್ಯಾ ಸಹಗುಣಕವನ್ನು ಸಮ ಮಾಡ್ಕೋಬೇಕು ಅಂದ್ಕೊಂಡಿದ್ದೀವೋ ಆ ಒಂದು ಸಮೀಕರಣ ಪೂರ್ತಿ ಆ ಒಂದು ಸ್ಥಿರಾಂಕ ಒಂದು ಸಂಖ್ಯೆಯಿಂದ ಗುಣಾಕಾರ ಮಾಡಬೇಕು. ಈ ರೀತಿಯಾಗಿ ನಾವು ಸಹಗುಣಕಗಳನ್ನು ಸಮ ಮಾಡ್ಕೋಬೋದು. ಈ ಒಂದು ವಿಧಾನದ ಎರಡನೇ ಹಂತ. ಮೂರನೇ ಹಂತದಲ್ಲಿ ಏನು ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಈಗ ಸಂಖ್ಯಾ ಸಹಗುಣಕಗಳನ್ನು ಸಮ ಮಾಡ್ಕೊಂಡ್ವಿ. 3x ಪ್ಲಸ್ 3y = 15 ಅಂತ ಬಂದಿತ್ತು. ಎರಡನೇ ಸಮೀಕರಣ 2x ಮೈನಸ್ 3y = 5 ಅಂತ ಇತ್ತು. ಈಗ ನೋಡಿ ಅಲ್ಲಿ ಎರಡರಲ್ಲೂ ಸಂಖ್ಯಾ ಸಹಗುಣಕ y ಚರಾಕ್ಷರದ ಸಂಖ್ಯಾ ಸಹಗುಣಕ ಸಮ ಇದೆ, ಆದರೆ ವಿರುದ್ಧ ಚಿಹ್ನೆಯನ್ನು ಹೊಂದಿದೆ. ವಿರುದ್ಧ ಚಿಹ್ನೆಯನ್ನು ಹೊಂದಿರೋದ್ರಿಂದ ನಾವು ಆ ಎರಡೂ ರೇಖಾತ್ಮಕ ಸಮೀಕರಣಗಳನ್ನು ಕೂಡಿಸ್ಬೇಕು. ಎರಡೂ ರೇಖಾತ್ಮಕ ಸಮೀಕರಣಗಳನ್ನು ಕೂಡಿದಾಗ ಅಲ್ಲಿ 3y ಮತ್ತು 3y ಕ್ಯಾನ್ಸಲ್ ಮಾಡ್ಬೋದು. ಕ್ಯಾನ್ಸಲ್ ಆದರೆ ಒಂದೇ ಒಂದು ಚರಾಕ್ಷರ ಉಳ್ಕೊಳ್ಳುತ್ತೆ. ಹಾಗಾದರೆ ಸಂಖ್ಯಾ ಸಹಗುಣಕ ಒಂದೇ ಇದ್ದು ವಿರುದ್ಧ ಚಿಹ್ನೆ ಇದ್ದಾಗ ನಾವು ಆ ಸಮಸ್ಯೆಯನ್ನು ಬಿಡಿಸಬೇಕಾದ್ರೆ ಏನು ಮಾಡಬೇಕು ಅಂದರೆ ಆ ಎರಡೂ ರೇಖಾತ್ಮಕ ಸಮೀಕರಣಗಳನ್ನು ಕೂಡುವುದರ ಮುಖಾಂತರ ಒಂದು ಚರಾಕ್ಷರವನ್ನು ವರ್ಜಿಸಬಹುದು. ಇನ್ನೊಂದು ಸನ್ನಿವೇಶ ತಗೊಳ್ಳೋಣ. ಎರಡನೇ ಸನ್ನಿವೇಶದಲ್ಲಿ ಎರಡೂ ಸಮೀಕರಣಗಳಲ್ಲಿ x ಚರಾಕ್ಷರದ ಸಂಖ್ಯಾ ಸಹಗುಣಕವನ್ನು ಗಮನಿಸಿ. ಒಂದೇ ಆಗಿದೆ. ಮೊದಲನೇ ರೇಖಾತ್ಮಕ ಸಮೀಕರಣದಲ್ಲೂ 2 ಇದೆ, ಎರಡನೇ ರೇಖಾತ್ಮಕ ಸಮೀಕರಣದಲ್ಲೂ 2 ಇದೆ. y ಬೇರೆ ಇದೆ, ಆದರೆ x ಚರಾಕ್ಷರದ ಸಂಖ್ಯಾ ಸಹಗುಣಕ ಒಂದೇ ಆಗಿದೆ ಎರಡೂ ಸಮೀಕರಣದಲ್ಲಿ. ಇಲ್ಲಿ ಎರಡೂ ರೇಖಾತ್ಮಕ ಸಮೀಕರಣಗಳಲ್ಲಿ ಚರಾಕ್ಷರದ ಸಂಖ್ಯಾ ಸಹಗುಣಕ ಒಂದೇ ಆಗಿದ್ದು ಒಂದೇ ಚಿಹ್ನೆಯನ್ನು ಹೊಂದಿದರೆ ನಾವು ಆ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಕಳೆಯೋದ್ರ ಮುಖಾಂತರ ಒಂದು ಚರಾಕ್ಷರವನ್ನು ವರ್ಜಿಸಬೇಕು. ಯಾವ ರೀತಿ ಕಳಿಬೇಕು ಅಂದರೆ ಕಳೆಯೋದಕ್ಕಿಂತ ಮುಂಚಿತವಾಗಿ ನಾವು ಚಿಹ್ನೆಯನ್ನು ಬದಲಾವಣೆ ಮಾಡಬೇಕು. ಎರಡನೇ ಸಮೀಕರಣದ ಚಿಹ್ನೆ ಬದಲಾವಣೆ ಮಾಡಿ. 2xಗೆ ಪ್ಲಸ್ ಇತ್ತು, ಅದು ಮೈನಸ್ ಆಯಿತು. 3yಗೆ ಮೈನಸ್ ಇದೆ, ಮತ್ತು ಪ್ಲಸ್ ಆಯ್ತು. ಅದು 5ಕ್ಕೆ ನೋಡಿ ಹೇಗಿದೆ, ಪ್ಲಸ್ ಇದೆ ಅಲ್ವಾ, ಅದೇನಾಯ್ತಲ್ಲಿ ಮೈನಸ್ ಅಂತ ಚೇಂಜ್ ಆಯಿತು. ಈಗ ಎರಡನೇ ರೇಖಾತ್ಮಕ ಸಮೀಕರಣದ 3 ಚಿಹ್ನೆಗಳು ಬದಲಾವಣೆ ಆದವು. ಬದಲಾವಣೆ ಆದಮೇಲೆ ಆ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಕಳಿಬೇಕೀಗ. ಕಳೆದಾಗ ಏನಾಗುತ್ತೆ, ಪ್ಲಸ್ 2x ಮೈನಸ್ 2xನ ಕ್ಯಾನ್ಸಲ್ ಮಾಡಿ y ಬೆಲೆಯನ್ನು ಸುಲಭ ಪಡ್ಕೋಬೋದು. ಅಂದರೆ ಈ ಎರಡನೇ ಅಂಶದಲ್ಲಿ ಚರಾಕ್ಷರಗಳ ಸಂಖ್ಯಾ ಸಹಗುಣಕ ಒಂದೇ ಇದ್ದು ಒಂದೇ ಚಿಹ್ನೆ ಇದೆ. ಈ ರೀತಿ ಒಂದೇ ಸಹಗುಣಕ ಒಂದೇ ಚಿಹ್ನೆ ಇದ್ದರೆ ನಾವು ಅಂತಹ ಸಂದರ್ಭದಲ್ಲಿ ಎರಡು ರೇಖಾತ್ಮಕ ಸಮೀಕರಣಗಳನ್ನು ಕಳೆಯೋದ್ರ ಮುಖಾಂತರ ಒಂದು ಚರಾಕ್ಷರವನ್ನು ವರ್ಜಿಸ್ಬೋದು. ನಾಲ್ಕನೇ ಹಂತದಲ್ಲಿ ಯಾವ ರೀತಿ ಸಮಸ್ಯೆಯನ್ನು ಬಿಡಿಸಬೇಕು ಅಂತ ನೋಡ್ತಾ ಹೋಗೋಣ. ಉದಾಹರಣೆ ಈ ರೀತಿ ಇದೆ. 2x ಪ್ಲಸ್ 2y = 10, 2x ಮೈನಸ್ 3y = 5 ಅಂತ ಒಂದು ಸಮೀಕರಣ ಇದೆ. ಈ ಎರಡು ರೇಖಾತ್ಮಕ ಸಮೀಕರಣಗಳನ್ನು ನಾವು ಬಿಡಿಸ್ತಾ ಹೋಗ್ತೀವಿ. ಈಗ ಚರಾಕ್ಷರದ ಸಂಖ್ಯಾ ಸಹಗುಣಕವನ್ನು ಗಮನಿಸಿ. ಎಕ್ಸ್ನ ಚರಾಕ್ಷರ ನೋಡಿದಾಗ ಸಂಖ್ಯಾ ಸಹಗುಣಕ ಎರಡರಲ್ಲೂ ಒಂದೇ ಇದೆ. 2x ಎರಡೇ ಇದೆ ಸಂಖ್ಯಾ ಸಹಗುಣಕ. ನಾವೀಗ ಚಿಹ್ನೆಯನ್ನು ಗಮನಿಸ್ತೇವೆ. ಚಿಹ್ನೆಯನ್ನು ಗಮನಿಸಿ, ಎರಡರಲ್ಲೂ ಪ್ಲಸ್ ಇದೆ. ಒಂದೇ ಚಿಹ್ನೆ ಒಂದೇ ಸಂಖ್ಯಾ ಸಹಗುಣಕ ಇದೆ. ಚಿಹ್ನೆ ಒಂದೇ ಇದ್ದು ಸಂಖ್ಯಾ ಸಹಗುಣಕ ಒಂದೇ ಇದ್ದರೆ ನಾವು ಎರಡೂ ರೇಖಾತ್ಮಕ ಸಮೀಕರಣಗಳನ್ನು ಪರಸ್ಪರ ಕಳೆಯೋದ್ರ ಮುಖಾಂತರ ಬಿಡಿಸ್ಲಿಕ್ಕೆ ಹೊರಡ್ತೇವೆ. ಯಾವ ರೀತಿ ಕಳಿಬೇಕು ಅಂತಂದರೆ ಮೊದಲು ಕಳೆಯೋದಕ್ಕಿಂತ ಮುಂಚಿತವಾಗಿ ಚಿಹ್ನೆಯನ್ನು ಚೇಂಜ್ ಮಾಡಿ. ಎರಡನೇ ರೇಖಾತ್ಮಕ ಸಮೀಕರಣದ ಚಿಹ್ನೆಯನ್ನು ಬದಲಾವಣೆ ಮಾಡಿ. ಯಾವ ರೀತಿ ಬದಲಾವಣೆ ಮಾಡಬೇಕು, 2xಗೆ ಪ್ಲಸ್ ಇತ್ತು, ಅದು ಮೈನಸ್ ಆಯಿತು. 3yಗೆ ಮೈನಸ್ ಇತ್ತು,
ಪ್ಲಸ್ ಆಯಿತು, 5ಕ್ಕೆ ಪ್ಲಸ್ ಇತ್ತು, ಮತ್ತು ಅದು ಮೈನಸ್ ಆಯಿತು. ಚಿಹ್ನೆಯನ್ನು ಬದಲಾವಣೆ ಮಾಡಿದ್ವಿ. ನಂತರದಲ್ಲಿ ಏನು ಮಾಡಬೇಕು? ಆ ಎರಡೂ ರೇಖಾತ್ಮಕ ಸಮೀಕರಣಗಳನ್ನು ಈಗ ಕಳೀಲಿಕ್ಕೆ ಹೊರಡ್ತೇವೆ. ಕಳೆಯೋದು ಹೇಗೆ? ಮೊದಲನೇ ಪದವನ್ನು ಗಮನಿಸಿ. ಮೊದಲನೇ ಪದದಲ್ಲಿ 2x ಇದೆ, ಎರಡನೇ ಪದದಲ್ಲಿ -2x ಇದೆ. ಒಂದು ಪ್ಲಸ್ಸು ಮೈನಸ್ ಇದ್ದಾಗ ನಾವು ಆ ಎರಡೂ ಪದಗಳನ್ನು ಕ್ಯಾನ್ಸಲ್ ಮಾಡ್ಬೋದು. +2x -2x ಕ್ಯಾನ್ಸಲ್ ಆಯಿತು, ಆ ಎರಡು ಪದ ಹೊರಟೋದ್ವು. ಹಾಗಾದರೆ ಉಳಿಕೆ ಇರತಕ್ಕಂಥದ್ದು ಯಾವುದು? +2y +3y. ಅವೆರಡನ್ನು ಪರಸ್ಪರ ಕೂಡುವುದರ ಮುಖಾಂತರ 5y ಅಂತ ಪಡ್ಕೋತೀವಿ. ಬಲಭಾಗಕ್ಕೆ ಬನ್ನಿ. +10 ಇದೆ, -5. ಅವೆರಡು ಕಳೆದ್ರೆ 10ರಲ್ಲಿ 5 ಹೋದರೆ 5 ಅಂತ ಬರುತ್ತೆ. ಎರಡೂ ಕಡೆ 5ರಿಂದ ಭಾಗಿಸಿದ್ರೆ y ನ ಬೆಲೆ 1 ಅಂತ ಬರುತ್ತೆ. ನಮಗೆ ರೇಖಾತ್ಮಕ ಸಮೀಕರಣವನ್ನು ಬಿಡಿಸಿ ಅಂತಂದರೆ ಎರಡೂ ಚರಾಕ್ಷರಗಳ ಬೆಲೆಯನ್ನು ಬಿಡಿಸಬೇಕು ಅಂತ ಅರ್ಥ. ಈಗ ನಾವು ಒಂದು ಚರಾಕ್ಷರದ ಬೆಲೆಯನ್ನು ಬಿಡಿಸಿದ್ದೀವಿ, y ಬೆಲೆ ಸಿಕ್ಕಿದೆ 1 ಅಂತ. ನಾವೀಗ x ಬೆಲೆಯನ್ನು ಪಡ್ಕೋಬೇಕು. ಏನು ಮಾಡಬೇಕು? x ಬೆಲೆ 1ನ್ನು ಅವೆರಡು ಸಮೀಕರಣದಲ್ಲಿ ಯಾವುದರಲ್ಲಾದರೂ ಒಂದರಲ್ಲಿ ಹಾಕಿ. ಮೊದಲನೇ ಸಮೀಕರಣದಲ್ಲೇ ಹಾಕೋಣ. ಮೊದಲನೇ ಸಮೀಕರಣದಲ್ಲಿ 2x + 2y = 10 ಅಂತ ಇದೆ. 2x + 2y = 10 ಅಂದರೂ ಒಂದೇ, x + y = 5 ಅಂದರೂ ಒಂದೇ. ಹಾಗಾದರೆ y ಜಾಗದಲ್ಲಿ 1ಅನ್ನು ಹಾಕಿ. y ಬೆಲೆ 1 ಅಂತ ಆದೇಶ ಮಾಡಿದಾಗ ಏನು ಬರುತ್ತೆ? x + 1 = 5 ಅಂತ ಇರುತ್ತೆ. +1ಅನ್ನು ಬಲಭಾಗಕ್ಕೆ ವರ್ಗಾಯಿಸಿ, ಅದು -1 ಅಂತ ಬರುತ್ತೆ. x = 5 -1 ಅಂತ ಆಗುತ್ತೆ. 5ರಲ್ಲಿ 1ಅನ್ನು ಕಳೆದ್ರೆ ಎಷ್ಟು ಬರುತ್ತೆ? x ನ ಬೆಲೆ 4. ಈ ರೀತಿಯಾಗಿ ಮತ್ತೊಂದು ಚರಾಕ್ಷರ x ಬೆಲೆಯನ್ನು ಪಡ್ಕೋಬೋದು. ಈ ರೀತಿಯಾಗಿ 4 ಹಂತಗಳಲ್ಲಿ ವರ್ಜಿಸುವ ವಿಧಾನದ ಮುಖಾಂತರ ರೇಖಾತ್ಮಕ ಸಮೀಕರಣಗಳಿಗೆ ಪರಿಹಾರವನ್ನು ಕಂಡುಹಿಡ್ಕೋಬೋದು. ಯಾವ ರೀತಿ ಪರಿಹಾರವನ್ನು ಕಂಡುಹಿಡ್ಕೋಬೇಕು ಅಂತಕ್ಕಂಥದ್ದನ್ನು ಲೆಕ್ಕದ ಮುಖಾಂತರ ನೋಡ್ತಾ ಹೋಗೋಣ. ಇಲ್ಲಿದೆ ಸಮಸ್ಯೆ 1. ಮೊದಲನೇ ಲೆಕ್ಕ ನೋಡಿ. ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣ x + y = 5, x - y = 1 ಈ ಜೋಡಿಯನ್ನು ಬಿಡಿಸಿ. ಮೊದಲೇನು ಮಾಡಬೇಕು? ಪರಿಹಾರ ಕಂಡುಹಿಡ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಆ ಎರಡು ರೇಖಾತ್ಮಕ ಸಮೀಕರಣಗಳಿಗೆ ಬೆಲೆಯನ್ನು ಕೊಡಿ. ಸಮೀಕರಣ 1, ಸಮೀಕರಣ 2 ಅಂತ ಕೊಟ್ಟಿರ್ತಕ್ಕಂಥ ಎರಡು ರೇಖಾತ್ಮಕ ಸಮೀಕರಣಗಳಲ್ಲಿ x ನ ಸಹಗುಣಕ ನೋಡಿ ಒಂದೇ ಇದೆ, y ನ ಸಂಖ್ಯಾ ಸಹಗುಣಕನೂ ಒಂದೇ ಇದೆ. ನಾವು ಆ ಎರಡರಲ್ಲಿ ಯಾವುದನ್ನಾದರೂ ಒಂದು ಚರಾಕ್ಷರವನ್ನು ವರ್ಜಿಸ್ಬೋದು. ಒಂದು ವೇಳೆ ಎಕ್ಸನ್ನು ವರ್ಜಿಸಬೇಕು ಅಂತಂದರೆ ಪರಸ್ಪರ ಕಳೆಯೋದ್ರ ಮುಖಾಂತರ ವರ್ಜಿಸ್ತೀವಿ. ಯಾಕೆ ಕಳೆಯೋದ್ರ ಮುಖಾಂತರ ವರ್ಜಿಸಬೇಕು? ಎಕ್ಸ್ನ ಸಂಖ್ಯಾ ಸಹಗುಣಕ ಒಂದೇ ಇದೆ, ಜೊತೆಗೆ ಸಮಚಿಹ್ನೆ ಇದೆ, ಒಂದೇ ಚಿಹ್ನೆಯಿಂದ ಹೊಂದಿದೆ. ಸಂಖ್ಯಾ ಸಹಗುಣಕ ಒಂದೇ ಇದ್ದು ವಿರುದ್ಧ ಚಿಹ್ನೆಯನ್ನು ಹೊಂದಿದೆ ಅಂತಂದರೆ ಪರಸ್ಪರ ಕೂಡುವುದರ ಮುಖಾಂತರ ಆ ವೈ ಚರಾಕ್ಷರವನ್ನು ಹೋಗಲಾಡಿಸ್ಬೋದು. ಇಲ್ಲಿ ನಾನು ವೈ ಚರಾಕ್ಷರವನ್ನು ಹೋಗಲಾಡಿಸೋಕೆ ಬಯಸ್ತೇನೆ. ಯಾಕೆಂದರೆ ಕೂಡ್ತಕ್ಕಂಥ ಒಂದು ವಿಧಾನ ಸುಲಭ. ಆದ್ದರಿಂದ ಮೊದಲನೇ ರೇಖಾತ್ಮಕ ಸಮೀಕರಣವನ್ನು ಎರಡನೇ ರೇಖಾತ್ಮಕ ಸಮೀಕರಣ ಜೊತೆ ಕೂಡಕ್ಕೆ ಹೊರಟೆ. ಕೂಡಬೇಕು ಅಂತಂದರೆ ನಾವಲ್ಲಿ ಚಿಹ್ನೆ ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ, ನೇರವಾಗಿ ಕೂಡ್ತೇವೆ. ಕೂಡುವಾಗ +y -y ಅವೆರಡು ಕ್ಯಾನ್ಸಲ್ ಆಗುತ್ತೆ. ಒಂದೇ ಸಂಖ್ಯಾ ಸಹಗುಣಕ ವಿರುದ್ಧ ಚಿಹ್ನೆಯನ್ನು ಹೊಂದಿರತಕ್ಕಂಥ ಪದಗಳು ಪರಸ್ಪರ ಒಂದಕ್ಕೊಂದು ಕ್ಯಾನ್ಸಲ್ ಆಗೋದ್ರ ಮುಖಾಂತರ ಒಂದೇ ಒಂದು ಚರಾಕ್ಷರ ಉಳಿಯುತ್ತೆ. ಹಾಗಾದರೆ x + x ಅಂದರೆ 2x ಅಂತ ಬಂತು. ಬಲಭಾಗದಲ್ಲಿ 5ಕ್ಕೆ 1ಅನ್ನು ಕೂಡಿಸಿ 6 ಅಂತ ಬರುತ್ತೆ. ಸೊ 2x = 6 ಅಂತ ಬರುತ್ತೆ. 2ಅನ್ನು ಬಲಗಡೆಗೆ ವರ್ಗಾಯಿಸಿದರೆ x = 6/2 ಅಂತ ಬರುತ್ತೆ. 2ಅನ್ನು 6ರಿಂದ ಭಾಗಿಸಿದ್ರೆ ಮೂರಾವರ್ತಿ ಭಾಗ ಆಗಿ ಅಂತಿಮವಾಗಿ x ನ ಬೆಲೆ 3 ಅಂತ ಸಿಗುತ್ತೆ. x ಬೆಲೆ 3 ಸಿಕ್ತಲ್ವಾ? ನಂತರ ಒಂದು ಚರಾಕ್ಷರದ ಬೆಲೆಯನ್ನು ಪಡ್ಕೊಂಡಿದ್ದಾದಮೇಲೆ ಇನ್ನೊಂದು ಚರಾಕ್ಷರ y ಬೆಲೆ ಬೇಕು ನಮಗೆ. ಹಾಗೇನು ಮಾಡಬೇಕು? x ನ ಬೆಲೆ 3ಅನ್ನು ಆ ಎರಡರಲ್ಲಿ ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶ ಮಾಡಬೇಕು. ಇಲ್ಲಿ ಮೊದಲನೇ ಸಮೀಕರಣದಲ್ಲಿ ಆದೇಶ ಮಾಡ್ತೇನೆ. ಯಾಕೆ ಮೊದಲನೇ ಸಮೀಕರಣಕ್ಕೆ ಹೋಗ್ತೀನಿ ಅಂದರೆ ಅಲ್ಲಿ ಎರಡೂ ಪದಗಳು ಪ್ಲಸ್ ಚಿಹ್ನೆಯಿಂದ ಕೂಡಿದೆ. ಪ್ಲಸ್ ಚಿಹ್ನೆಯಿಂದ ಕೂಡಿರೋದ್ರಿಂದ ಲೆಕ್ಕ ಬಿಡಿಸುವ ಹಂತಗಳು ಸುಲಭ ಆಗುತ್ತೆ. ಆ ಒಂದು ಕಾರಣಕ್ಕೆ ಮೊದಲನೇ ಸಮೀಕರಣವನ್ನು ತಗೋತೇನೆ. ಮೊದಲನೇ ಸಮೀಕರಣದಲ್ಲಿ x ಬೆಲೆ 3ಅನ್ನು ಆದೇಶ ಮಾಡ್ತಾ ಇದ್ದೀನಿ. ಮೊದಲನೇ ಸಮೀಕರಣ ಏನು ಹೇಳುತ್ತೆ? x + y = 5 ಅಂತ ಇದೆ. x ಜಾಗದಲ್ಲಿ 3 ಹಾಕಿ. ಈಗ x ಅಂದರೆ 3 + y = 5 ಅಂತ ಬರುತ್ತೆ. ಆ 3ಅನ್ನು ಬಲಗಡೆ ವರ್ಗಾಯಿಸಿ, -3 ಆಯಿತು. ಹಾಗಾದರೆ 5ರಲ್ಲಿ 3ಅನ್ನು ಕಳೆದ್ರೆ y ಬೆಲೆ ಎಷ್ಟು ಬಂತು? 2 ಅಂತ ಬರುತ್ತೆ. ನಂತರ ಎರಡನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಎರಡನೇ ಪ್ರಶ್ನೆಯಲ್ಲಿ ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣ x + y = 8, 2x + y = 13 ಈ ಜೋಡಿಯ ಬೆಲೆಯನ್ನು ಕಂಡುಹಿಡಿಯಿರಿ.
ರಾಜು ಮತ್ತು ರಶ್ಮಿ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ ಆರಂಭದಲ್ಲಿ. ಆ ಒಂದು ಚರ್ಚೆಯ ಸಮೀಕರಣಗಳೇ ಇವು. ರಶ್ಮಿಯ ಸಮೀಕರಣ x+y = 8, ರಾಜುವ ಸಮೀಕರಣ 2x+y = 13 ಅಂತ ಇದೆ. ಅಂದರೆ ಅವರ ಗಣಿತ ಶಿಕ್ಷಕರು ಯಾವ ವಿಧಾನದಲ್ಲಿ ಆ ಎರಡು ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ ಪ್ರತಿ ಪೆನ್ಸಿಲ್ ಮತ್ತು ರಬ್ಬರ್ನ ಬೆಲೆಯನ್ನು ಕೊಟ್ಟರು ಅಂದರೆ ಈ ಒಂದು ವಿಧಾನದಲ್ಲಿ. ಮಕ್ಕಳು, ಇಲ್ಲಿ ಎರಡು ಸಮೀಕರಣಗಳಿಗೆ ಈಗಾಗಲೇ ಹೇಳಿದಾಗೆ ಹೆಸರನ್ನು ಕೊಡ್ತೇವೆ. ಸಮೀಕರಣ 1, ಸಮೀಕರಣ 2. ಮೊದಲು x+y = 8 ಸಮೀಕರಣ 1 ಆಗಿರಲಿ, 2x+y = 13 ಸಮೀಕರಣ 2 ಆಗುತ್ತೆ. ಈಗ ಚರಾಕ್ಷರಗಳ ಸಂಖ್ಯಾ ಸಹಗುಣಕ ಹೋಲಿಕೆ ಮಾಡಿ. ಮೊದಲನೇ ಚರಾಕ್ಷರ x ಇದೆ. ಎರಡೂ ಸಮೀಕರಣಗಳಲ್ಲಿ ಎಕ್ಸ್ನ ಚರಾಕ್ಷರದ ಸಂಖ್ಯಾ ಸಹಗುಣಕ ಬೇರೆ ಬೇರೆ ಇದೆ. ನಾವು ಎಕ್ಸ್ನ ನೋಡಿದ್ವಿ, ಸಂಖ್ಯಾ ಸಹಗುಣಕ ಬೇರೆ ಇದೆ. ನಂತರ ವೈಯನ್ನು ಗಮನಿಸಿ, ವೈ ಚರಾಕ್ಷರದ ಸಂಖ್ಯಾ ಸಹಗುಣಕ ಗಮನಿಸಿ, ಎರಡರಲ್ಲೂ ಒಂದೇ ಇದೆ. ಅಂದರೆ ಎರಡರಲ್ಲಿ ಯಾವುದಾದ್ರೂ ಒಂದು ಚರಾಕ್ಷರದ ಸಂಖ್ಯಾ ಸಹಗುಣಕ ಸಮ ಇದ್ದರೂ ಸಾಕು, ನಾವು ಆ ಎರಡು ಸಮೀಕರಣಗಳನ್ನು ಸುಲಭವಾಗಿ ಬಿಡಿಸ್ತಾ ಹೋಗ್ಬೋದು. ಇಲ್ಲಿ ವೈ ಚರಾಕ್ಷರದ ಸಂಖ್ಯಾ ಸಹಗುಣಕ 1 ಜೊತೆಗೆ ಒಂದೇ ಚಿಹ್ನೆ ಇದೆ. ಎರಡದು ಒಂದೇ ಚಿಹ್ನೆ ಇದೆ ಅಂತಂದರೆ ಆ ಎರಡು ಸಮೀಕರಣ ಏನು ಮಾಡಬೇಕು? ಸರಿಯಾಗಿ ಹೇಳಿದ್ರಿ, ಅವೆರಡನ್ನು ಒಂದಕ್ಕೊಂದು ಕಳೆಯುವ ಮುಖಾಂತರ ನಾವು ಬೆಲೆಯನ್ನು ಪಡ್ಕೋಬೋದು. ಕಳಿಬೇಕು ಅಂತಂದರೆ ಯಾವ ರೀತಿ ಬಿಡಿಸ್ತಾ ಹೋಗಬೇಕು ಅಂತ ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಈಗ ಕೊಟ್ಟಿರುವ ಎರಡು ಸಮೀಕರಣಗಳನ್ನು ಬರ್ಕೊಂಡಿದ್ದೀವಿ. x+y = 8, 2x+y = 13. ಆ ಎರಡು ಸಮೀಕರಣಗಳಲ್ಲಿ ವೈನ ಸಂಖ್ಯಾ ಸಹಗುಣಕವನ್ನು ಗಮನಿಸಿದ್ವಿ. ಎರಡರಲ್ಲೂ ಒಂದಿದೆ, ಜೊತೆಗೆ ಸಮಚಿಹ್ನೆ ಇದೆ, ಪ್ಲಸ್ ಇದೆ. ಎರಡರಲ್ಲೂ ಪ್ಲಸ್ ಇದೆ ಅಂದರೆ ನಾವು ಕಳೆಯುವ ಪ್ರಕ್ರಿಯೆಗೆ ಹೋಗ್ತೀವಿ. ಕಳಿಬೇಕು ಅಂದರೆ ಚಿಹ್ನೆಯನ್ನು ಚೇಂಜ್ ಮಾಡಬೇಕು. ಯಾವ ರೀತಿ ಚಿಹ್ನೆ ಚೇಂಜ್ ಮಾಡ್ತೀವಿ? 2xನ ಮುಂದೆ ಪ್ಲಸ್ ಇದೆ, ಅದನ್ನು ಮೈನಸ್ ಆಗಿ ಪರಿವರ್ತಿಸ್ತೇವೆ. ಹಾಗೆ ವೈನ ಮುಂದೆ ಪ್ಲಸ್ ಇತ್ತು, ಮೈನಸ್ ಆಯಿತು. 13 ಮುಂದೆನೂ ಪ್ಲಸ್ ಇತ್ತು, ಮೈನಸ್ ಆಯಿತು. ಆ ಮೂರು ಚಿಹ್ನೆಗಳನ್ನು ಬದಲಾವಣೆ ಮಾಡಿದ್ವಿ. ನಂತರ ಕಳಿಬೇಕೀಗ. ಕಳಿಬೇಕು ಅಂದರೆ y +y -y ಎರಡು ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ ವೈನ ಮೈನಸ್ ವೈ ಜೊತೆ ಕ್ಯಾನ್ಸಲ್ ಮಾಡಿ. ಉಳ್ಕೊಳ್ತಕ್ಕಂಥದ್ದು +x - 2x. ಅವೆರಡಕ್ಕೂ ವಿರುದ್ಧ ಚಿಹ್ನೆ ಇರೋದ್ರಿಂದ ಕಳಿಬೇಕಲ್ಲಿ. -2x ಅಲ್ಲಿ +1x ಕಳೆದ್ರೆ -x ಅಥವಾ -1x ಅಂತ ಸಿಗುತ್ತೆ. ನಂತರ ಬಲಭಾಗವನ್ನು ನೋಡಿದ್ರಿ, +8 -13. ಅವೆರಡನ್ನು ಕಳೆದಾಗ -13ರಲ್ಲಿ +8 ಕಳೆದ್ರೆ -5 ಅಂತ ಬರುತ್ತೆ. ಎರಡೂ ಕಡೆ ಮೈನಸ್ ಚಿಹ್ನೆಯನ್ನು ಗುಣಾಕಾರ ಮಾಡಿದ್ರೆ ಎಕ್ಸ್ನ ಬೆಲೆ 5 ಅಂತ ಸಿಗುತ್ತೆ. ಈ ಎಕ್ಸ್ ಬೆಲೆ 5 ಅಂತಕ್ಕಂಥದ್ದು ರಾಜು ಮತ್ತು ರಶ್ಮಿ ಆ ಒಂದು ಸಂದರ್ಭದಲ್ಲಿ ಪ್ರತಿ ಪೆನ್ಸಿಲ್ನ ಬೆಲೆ ಅಂತ ಅನಿಸ್ಕೊಳ್ಳುತ್ತೆ. ಒಂದು ಚರಾಕ್ಷರದ ಬೆಲೆಯನ್ನು ಪಡ್ಕೊಂಡ್ವಿ, ನಮಗೆ ಇನ್ನೊಂದು ಚರಾಕ್ಷರದ ಬೆಲೆ ಬೇಕು, ವೈ ಚರಾಕ್ಷರದ ಬೆಲೆ ಬೇಕು. ಅದಕ್ಕೇನು ಮಾಡಬೇಕು? ಎಕ್ಸ್ ಚರಾಕ್ಷರದ ಬೆಲೆಯನ್ನು ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶ ಮಾಡ್ತೀವಿ. ಸೊ ಮೊದಲನೇ ಸಮೀಕರಣ ಏನು ಹೇಳುತ್ತೆ? x+y = 8. ಎಕ್ಸ್ನ ಜಾಗದಲ್ಲಿ 5 ಹಾಕಿ. ಎಕ್ಸ್ನ ಬೆಲೆ 5 ಅಂತ ಹಾಕಿದ್ರೆ ವೈ ಬೆಲೆ ಸುಲಭವಾಗಿ ಪಡ್ಕೋಬೋದು. ಹಾಗಾದರೆ ಏನು ಬರುತ್ತೆ ಸಮೀಕರಣ ಅಂದರೆ 5 + y = 8. ಈಗ 5ಅನ್ನು ಬಲಭಾಗಕ್ಕೆ ವರ್ಗಾಯಿಸಿ. y = 8 - 5 ಅಂತ ಬರುತ್ತೆ. 8ರಲ್ಲಿ 5ಅನ್ನು ಕಳೆದ್ರೆ ವೈನ ಬೆಲೆ 3 ಅಂತ ಬರುತ್ತೆ. ಎಕ್ಸ್ ಬೆಲೆ 5, ವೈ ಬೆಲೆ 3. ಈ ಎರಡು ಬೆಲೆಗಳು ನಮಗೆ ಕೊಟ್ಟಿರ್ತಕ್ಕಂಥ ಲೆಕ್ಕದ ಪರಿಹಾರ. ಮುಂದಿನ ಲೆಕ್ಕ ನೋಡ್ತಾ ಬರೋಣ. ಈ ಲೆಕ್ಕದಲ್ಲಿ ಯಾವ ರೀತಿ ಪ್ರಶ್ನೆ ಇದೆ ಅಂತ. ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣ 2x + 3y = 7, 3x - 4y = 2 ಈ ಜೋಡಿಯನ್ನು ಬಿಡಿಸಿ ಅಂತ ಇದೆ. ಮಕ್ಕಳೇ, ಕೊಟ್ಟಿರ್ತಕ್ಕಂಥ ರೇಖಾತ್ಮಕ ಸಮೀಕರಣಗಳಿಗೆ ಮೊದಲನೇದಾಗಿ ಪರಿಹಾರ ಮಾಡಬೇಕಾದ್ರೆ ಅವೆರಡಕ್ಕೂ ಹೆಸರನ್ನು ಕೊಡಬೇಕು. ಮೊದಲನೇ ಸಮೀಕರಣ 1 ಆಗಿರುತ್ತೆ. ಎರಡನೇ ರೇಖಾತ್ಮಕ ಸಮೀಕರಣ 2 ಅಂತ ಬರುತ್ತೆ. ಈ ಹಂತದಲ್ಲಿ ನಾವು ಆ ಎರಡೂ ಸಮೀಕರಣಗಳ ಸಂಖ್ಯಾ ಸಹಗುಣಕಗಳನ್ನು ಗಮನಿಸಿ. ಎಕ್ಸ್ನ ಸಂಖ್ಯಾ ಸಹಗುಣಕ ಗಮನಿಸಿ, ಎರಡರಲ್ಲೂ ಬೇರೆ ಇದೆ. ವೈನ ಸಂಖ್ಯಾ ಸಹಗುಣಕವನ್ನು ಗಮನಿಸಿ, ಅದರಲ್ಲೂ ಬೇರೆ ಇದೆ. ಈಗ ಕೊಟ್ಟಿರ್ತಕ್ಕಂಥ ಎರಡು ಸಮೀಕರಣಗಳನ್ನು ಬರ್ಕೊಂಡಿದ್ದೀವಿ. 2x + 3y = 7 ಸಮೀಕರಣ 1, 3x - 4y = 2 ಸಮೀಕರಣ 2. ವೈ ಚರಾಕ್ಷರದ ಸಂಖ್ಯಾ ಸಹಗುಣಕವನ್ನು ಸಮ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಯಾಕೆ ಅಂದರೆ ವೈ ಚರಾಕ್ಷರಕ್ಕೆ ವಿರುದ್ಧ ಚಿಹ್ನೆ ಇದೆ. ಕೂಡ್ತಕ್ಕಂಥ ಪ್ರಕ್ರಿಯೆ ಬಹಳ ಸುಲಭವಾಗಿರೋದ್ರಿಂದ ವೈ ಚರಾಕ್ಷರದ ಸಂಖ್ಯಾ ಸಹಗುಣಕವನ್ನು ಸಮ ಮಾಡ್ಕೋತೇನೆ. ಯಾವ ರೀತಿ ಮಾಡ್ಕೋಬೇಕು ಅಂದರೆ ಮೊದಲನೇ ಸಮೀಕರಣ ವೈ ಚರಾಕ್ಷರದ ಸಂಖ್ಯಾ ಸಹಗುಣಕ 3 ಇದೆ, ಅದನ್ನು ಎರಡನೇ ಸಮೀಕರಣದ ಜೊತೆ ಗುಣಾಕಾರ ಮಾಡಬೇಕು.
ಎರಡನೇ ಸಮೀಕರಣದ y ಚರಾಕ್ಷರದ ಸಂಖ್ಯಾ ಸಹಗುಣಕ 4 ಇದೆ, ಅದನ್ನು ಮೊದಲನೇ ಸಮೀಕರಣದ ಜೊತೆ ಗುಣಾಕಾರ ಮಾಡ್ತೀವಿ. ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಮೊದಲನೇ ಸಮೀಕರಣ 2x ಪ್ಲಸ್ 3y = 7 ಅಂತ ಇದೆ. ಹಾಗೆಯೇ ಇದು ಎರಡನೇ ಸಮೀಕರಣ 3x ಮೈನಸ್ 4y = 2 ಅಂತ ಇದೆ. ಮೊದಲನೇ ಸಮೀಕರಣವನ್ನು 4ರಿಂದ ಗುಣಾಕಾರ ಮಾಡಿ, ಎರಡನೇ ಸಮೀಕರಣವನ್ನು 3ರಿಂದ ಗುಣಾಕಾರ ಮಾಡಿ y ಚರಾಕ್ಷರದ ಸಂಖ್ಯಾ ಸಹಗುಣಕಗಳನ್ನು ಸಮ ಮಾಡ್ಕೋಬೋದು. ಯಾವ ರೀತಿ ನೋಡ್ತಾ ಬರೋಣ. ಮೊದಲನೇ ಸಮೀಕರಣ ಇಂಟು 4, ಎರಡನೇ ಸಮೀಕರಣ ಇಂಟು 3. ಗುಣಾಕಾರ ಮಾಡಬೇಕಾದ್ರೆ ಪ್ರತಿಯೊಂದು ಪದವನ್ನು ಗುಣಿಸ್ತಾ ಬರಬೇಕು. ಯಾವ ರೀತಿ? 4ರಿಂದ 2x ಅನ್ನು ಗುಣಿಸಿ, ಹಾಗೆಯೇ ಅದೇ 4ರಿಂದ 3y ಗುಣಿಸ್ತಾ ಬರ್ತೀವಿ ಮಧ್ಯದ ಪದ. ಕೊನೆಯದಾಗಿ ಆ 4ರಿಂದ 7 ಗುಣಾಕಾರ ಮಾಡ್ತೀವಿ. ಅಂದರೆ 4ರಿಂದ ಮೊದಲ ಪದ, ಹಾಗೆಯೇ ಎರಡನೇ ಪದ, ಹಾಗೆ ಸ್ಥಿರಾಂಕ 3 ಗುಣಾಕಾರ ಮಾಡಬೇಕು. ಮೊದಲ ಸಮೀಕರಣಕ್ಕೆ ಯಾವ ರೀತಿ ಮಾಡಿದ್ವಿ ಅದೇ ರೀತಿ ಎರಡನೇ ಸಮೀಕರಣಕ್ಕೂ ಮಾಡೋಣ. 3ರಿಂದ 3x ಗುಣಾಕಾರ ಮಾಡಬೇಕು. ಹಾಗೆಯೇ ಅದೇ 3ರಿಂದ 4y ಗುಣಾಕಾರ ಮಾಡಿ, ಹಾಗೆಯೇ ಅಂತಿಮವಾಗಿ 2 ಜೊತೆ 3 ಗುಣಾಕಾರ ಮಾಡಿ. ಗುಣಿಸಿದ್ರೆ ಸಮೀಕರಣ ಏನು ಬರುತ್ತೆ? 4 ಇಂಟು 2x ಅಂದರೆ 8x ಬರುತ್ತೆ. 4 ಇಂಟು 3y ಅಂದರೆ 12y ಬರುತ್ತೆ. 7 4 28 ಅನ್ನೋದು ಸ್ಥಿರಾಂಕ ಆಗಿರುತ್ತೆ. ಇದು ಮೊದಲನೇ ಸಮೀಕರಣಕ್ಕೆ ಪರ್ಯಾಯವಾಗಿ ನಮ್ಗೆ ಬಂದಿರತಕ್ಕಂಥ ಇನ್ನೊಂದು ಸಮೀಕರಣ. ಎರಡನೇ ಸಮೀಕರಣವನ್ನು ಯಾವ ಥರ ಬರುತ್ತೆ ಅಂದರೆ 3 3 9x ಮೈನಸ್ 4 3 12y, ಹಾಗೆಯೇ ಸ್ಥಿರಾಂಕ 2 3 6 ಅಂತ ಬರುತ್ತೆ. ಈಗ ಆ ಎರಡು ಸಮೀಕರಣಗಳಲ್ಲಿ y ಚರಾಕ್ಷರದ ಸಂಖ್ಯಾ ಸಹಗುಣಕವನ್ನು ಗಮನಿಸಿ. ಅಲ್ಲಿ ಪ್ಲಸ್ 12y ಮೈನಸ್ 12y ಸಂಖ್ಯಾ ಸಹಗುಣಕ ಸಮ ಇದೆ, ಆದರೆ ವಿರುದ್ಧ ಚಿಹ್ನೆ ಇದೆ. ಈಗ ಯಾವ ರೀತಿ ಬಿಡಿಸ್ಬೇಕು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ರೇಖಾತ್ಮಕ ಸಮೀಕರಣಗಳಲ್ಲಿ ಸಂಖ್ಯಾ ಸಹಗುಣಕ ಸಮ ಮಾಡ್ಕೊಂಡ್ವಿ. ಹಾಗಾದರೆ y ಚರಾಕ್ಷರವನ್ನು ಹೋಗಲಾಡಿಸ್ಬೇಕು. ವಿರುದ್ಧ ಚಿಹ್ನೆ ಇದೆ ಸಮ ಸಂಖ್ಯಾ ಸಹಗುಣಕದೊಂದಿಗೆ ಕೂಡುವ ಮುಖಾಂತರ ಆ ಎರಡೂ ಸಮೀಕರಣಗಳಲ್ಲಿ y ಹೋಗಲಾಡಿಸ್ಬೇಕು. ಕೂಡಬೇಕು ಅಂತಂದರೆ ವಿರುದ್ಧ ಚಿಹ್ನೆ ಇರೋದ್ರಿಂದ ಅವೆರಡು ಪರಸ್ಪರ ಕ್ಯಾನ್ಸಲ್ ಆಗುತ್ತೆ. ಪ್ಲಸ್ 12y ಮೈನಸ್ 12y ಜೊತೆ ಕ್ಯಾನ್ಸಲ್ ಆಯಿತು. ನಂತರ ಉಳ್ಕೊಳ್ಳೋದು 8x ಪ್ಲಸ್ 9x, ಅವೆರಡನ್ನು ಕೂಡಿದ್ರೆ 17x ಅಂತ ಬರುತ್ತೆ. 28ಕ್ಕೆ 6 ಕೂಡಿದ್ರೆ 34 ಅಂತ ಬರುತ್ತೆ. ಸೊ ಎರಡೂ ಕಡೆ 17ರಿಂದ ಬಾಗಿಸಿದ್ರೆ ಎಕ್ಸ್ನ ಬೆಲೆ 2 ಅಂತ ಬಂತು. ಈ ಎಕ್ಸ್ ಬೆಲೆ 2 ಯಾವುದಾದ್ರೂ ಒಂದು ಸಮೀಕರಣದಲ್ಲಿ ಆದೇಶ ಮಾಡಿ. ಮೊದಲನೇ ಸಮೀಕರಣಕ್ಕೆ ಆಯ್ಕೆ ಮಾಡ್ಕೋತೀನಿ. 2x ಪ್ಲಸ್ 3y = 7 ಅಂತಿದೆ. ಎಕ್ಸ್ ಜಾಗದಲ್ಲಿ 2 ಹಾಕಿ, 2 ಇಂಟು 2 ಪ್ಲಸ್ 3y = 7 ಅಂತ ಬರುತ್ತೆ. 2 2 ಜೊತೆ ಗುಣಾಕಾರ ಮಾಡಿ 4 ಬಂತು. 3y = 7, 4 ಬಲಗಡೆ ವರ್ಗಾಯಿಸಿ 7 ಮೈನಸ್ 4 ಅಂತ ಬರುತ್ತೆ. ಸೊ ಹಾಗಾದರೆ 7ರಲ್ಲಿ 4 ಕಳೆದ್ರೆ 3 ಬರುತ್ತೆ. ಎರಡೂ ಕಡೆ 3 ಬಾಗಿಸಿದ್ರೆ, 3ರಿಂದ 2 ಕಡೆ ಬಾಗಿಸಿದ್ರೆ ವೈನ ಬೆಲೆ 1 ಅಂತ ಬರುತ್ತೆ. ಈ ರೀತಿಯಾಗಿ ನಾವು ಎಕ್ಸ್ ಮತ್ತು ವೈ ಬೆಲೆಗಳನ್ನು ಕಂಡುಹಿಡ್ಕೋಬೋದು. ಮಕ್ಕಳೇ, ಇಷ್ಟೊತ್ತು ನಾವು ವರ್ಜಿಸುವ ವಿಧಾನದಲ್ಲಿ ಎಕ್ಸ್ ಮತ್ತು ವೈ ಬೆಲೆಗಳನ್ನು ಹೇಗೆಲ್ಲ ಬಿಡಿಸಬೇಕು, ಸಮಸ್ಯೆ ಕೊಟ್ಟಿರುವ ಲೆಕ್ಕಕ್ಕೆ ಪರಿಹಾರವನ್ನು ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಮಾಡಿದ್ವಿ. ಈಗ ನಿಮ್ಗೆ ಅಭ್ಯಾಸಕ್ಕಾಗಿ 3 ಲೆಕ್ಕಗಳನ್ನು ಕೊಡ್ತಾ ಇದ್ದೀನಿ. ಈ 3 ಲೆಕ್ಕಗಳನ್ನು ನೀವು ಬಿಡಿಸಿ ನಿಮ್ಮ ಶಿಕ್ಷಕರ ಮುಖಾಂತರ ಚರ್ಚೆ ಮಾಡಿ. ಅದರಲ್ಲಿ ಮೊದಲನೇ ಲೆಕ್ಕ ಹೀಗಿದೆ. ಪರಸ್ಪರ ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಬಿಡಿಸಿ. ಮೊದಲನೇ ಲೆಕ್ಕ x ಪ್ಲಸ್ y = 7, 2x ಪ್ಲಸ್ y = 11. ಎರಡನೇ ಲೆಕ್ಕ x ಪ್ಲಸ್ 3y = 8, 2x ಪ್ಲಸ್ y = 6. ಮೂರನೇ ಲೆಕ್ಕ ಹೀಗಿದೆ. 2x ಪ್ಲಸ್ 3y = 7, 3x ಪ್ಲಸ್ 2y = 8. ಸೊ ಇಷ್ಟೊತ್ತು ನಾವು ವರ್ಜಿಸುವ ವಿಧಾನದಲ್ಲಿ ಲೆಕ್ಕಗಳನ್ನು ಯಾವ ರೀತಿ ಬಿಡಿಸಬೇಕು ಅಂತಕ್ಕಂಥದ್ದನ್ನು ತಿಳ್ಕೊಂಡ್ವಿ. ಮುಂದಿನ ತರಗತಿಗೆ ನೀವು ಹಾಜರಾಗಬೇಕಾದ್ರೆ ಗ್ರಾಫ್ ಹಾಳೆಯೊಂದಿಗೆ ಹಾಜರಾಗಿ. ಯಾಕೆಂದರೆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ನಕ್ಷೆ ಮುಖಾಂತರ ಯಾವ ರೀತಿ ಬಿಡಿಸಬೇಕು ಎಂಬ ಒಂದು ವಿಧಾನದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ. ಹಾಗಾಗಿ ಕಡ್ಡಾಯವಾಗಿ ಪ್ರತಿಯೊಬ್ಬರು ಗ್ರಾಫ್ ಹಾಳೆಯೊಂದಿಗೆ ಮುಂದಿನ ಒಂದು ತರಗತಿಗೆ ಹಾಜರಾಗಿ. ಶುಭವಾಗಲಿ. ಧನ್ಯವಾದ.